ಪ್ರತಿ ವರ್ಷ ಜೂನ್ 5 ಬಂದರೆ ನಮ್ಮೆಲ್ಲರಿಗೂ ಒಂದು ಹಬ್ಬ. ವಿಶ್ವ ಪರಿಸರ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಣೆ ಮಾಡ್ತಾರೆ. ಸೊ ವಿಶ್ವ ಪರಿಸರ ದಿನಾಚರಣೆ ಜೂನ್ 5ನೇ ತಾರೀಕು ಯಾಕೆ ಆಚರಣೆ ಮಾಡ್ತಾರೆ, ಇದು ಯಾವಾಗಿಂದ ಪ್ರಾರಂಭ ಆಯಿತು? ವರ್ಷ ಒಂದು ಘೋಷವಾಕ್ಯದೊಂದಿಗೆ ಈ ಒಂದು ವಿಶ್ವ ಪರಿಸರ ದಿನಾಚರಣೆನ ಆಚರಣೆ ಮಾಡ್ತಾರೆ. ಸೊ ನಮಗೆ 1973ರಲ್ಲಿ ಮೊದಲು ಇದು ವಿಶ್ವ ಪರಿಸರ ದಿನಾಚರಣೆನ ಪ್ರಾರಂಭ ಮಾಡಿದರು. ಒಂದೇ ಒಂದು ಭೂಮಿ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ, ಅಂದರೆ ಥೀಮ್. ಸೊ ಆ ವರ್ಷದಿಂದ ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆಯನ್ನು ಒಂದೊಂದು ದೇಶದವರು ಆತಿಥ್ಯ ವಹಿಸ್ಕೊಂಡು ಮಾಡ್ತಾ ಬರ್ತಿದ್ದಾರೆ. ಸೊ ಈ ವರ್ಷ ವಿಶೇಷವಾಗಿ ವಿಶ್ವ ಪರಿಸರ ದಿನಾಚರಣೆಯ ಆಚರಣೆ ಮಾಡ್ತಿರ್ತಕ್ಕಂಥ ವಿಷಯ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್, ಅಂದರೆ ಪ್ಲಾಸ್ಟಿಕ್ ಪೊಲ್ಯೂಷನನ್ನು ತಡೆಯೋಣ, ನಿಲ್ಲಿಸೋಣ ಅಂಥೇಳಿ. ಸೊ ಈ ಪರಿಸರ ದಿನಾಚರಣೆ ಒಂದು ಜೂನ್ 5ನೇ ತಾರೀಕು ಮಾತ್ರ ಮಾಡಿದರೆ ಸಾಕಾಗೋದಿಲ್ಲ. ಪ್ರತಿದಿನವೂ ನಾವು ಎಲ್ಲ ಪರಿಸರ ದಿನಾಚರಣೆನ ಆಚರಣೆ ಮಾಡಬೇಕು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಮಗೆ ಪ್ರತಿದಿನ ಪರಿಸರದ ಬಗ್ಗೆ ಅರಿವಿರಬೇಕು. ಪ್ರತಿದಿನ ನಾವು ಪರಿಸರನ ಸುಸ್ಥಿರ ಪರಿಸರ ಕಡೆಗೆ ತೆಗೆದುಕೊಂಡು ಹೋಗಬೇಕು. ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಎಲ್ರಿಗೂ ಗೊತ್ತಿರಬೇಕು. ಆ ಒಂದು ವಿಷಯಕ್ಕಾಗಿಯೇ ಈ ಪರಿಸರ ದಿನಾಚರಣೆ ದಿನ ಪರಿಸರದ ಬಗ್ಗೆ ಅದರ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ, ದೇಶಾದ್ಯಂತ, ವಿಶ್ವಾದ್ಯಂತ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಸೊ ಈ ಕೆಲವರು ಪರಿಸರ ದಿನಾಚರಣೆ ದಿನ ನಾವೇನು ಮಾಡಬೇಕು ಸರ್ ಅಂತ ಕೇಳ್ತಾರೆ. ಸೊ ಏನೇನೆಲ್ಲ ಕೆಲಸಗಳು ಮಾಡ್ಬೋದು ಪರಿಸರ ದಿನಾಚರಣೆ ದಿನ? ಸೊ ನಮ್ಮ ಶಾಲೆ ಇದೆ ಸರ್, ನಮ್ಮ ಶಾಲೆಯಲ್ಲಿ ನಾವು ಗಿಡ ನೆಡಬೇಕು ಅಂತ ಅನ್ಕೊಂಡಿದೀವಿ. ಖಂಡಿತವಾಗ್ಲೂ ನಾವು ಗಿಡ ನೆಡ್ಬೋದು. ಕೆಲವರು ಸ್ವಚ್ಛತೆ ಮಾಡ್ತಾರೆ, ಪ್ಲಾಸ್ಟಿಕ್ನೆಲ್ಲ ಆರಿಸ್ಬಿಟ್ಟು ಅದನ್ನ ಸರಿಯಾದ ಜಾಗದಲ್ಲಿ ವಿಲೇವಾರಿ ಮಾಡೋದು. ಸಾರ್ವಜನಿಕರಿಗೆ ಅರಿವು ಮೂಡಿಸ್ಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ಬೋದು. ಕೆಲವರು ಈ ಪರಿಸರ ಸಂರಕ್ಷಣೆ ಕುರಿತು ಭಾಷಣ ಸ್ಪರ್ಧೆಗಳನ್ನು ಮಾಡ್ತಾರೆ. ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಕುರಿತು ಪ್ರಬಂಧ ಸ್ಪರ್ಧೆಗಳನ್ನು ಮಾಡ್ತಾರೆ. ಪರಿಸರ ದಿನಾಚರಣೆ ದಿನ ಬೇರೆ ಬೇರೆ ರೀತಿ ವಿನೂತನವಾಗಿ ಕಾರ್ಯಕ್ರಮಗಳನ್ನು, ಕೆಲವರು ಚಿತ್ರಕಲೆ ಸ್ಪರ್ಧೆ ಮಾಡ್ತಾರೆ. ಹೆಚ್ಚಾಗಿ ಮಾಡ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಗಿಡಗಳನ್ನು ನೆಡ್ತಕ್ಕಂಥ ಕಾರ್ಯಕ್ರಮ. ಪ್ರತಿಯೊಬ್ಬರೂ ನಾವೆಲ್ಲ ಸೇರಿ ಹೆಚ್ಚೆಚ್ಚು ಗಿಡ ನೆಡಬೇಕು ಅಂಥೇಳಿ ಈ ತಿಂಗಳು ಪೂರ್ತಿ ನಮಗೆ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಸಾಕಷ್ಟು ಗಿಡಗಳನ್ನು ನೆಡ್ತಾರೆ. ನನ್ನ ಒಂದು ವಿನಂತಿ ಏನಪ್ಪ ಅಂತ ಹೇಳಿದ್ರೆ, ನಾವು ಗಿಡ ನೆಡೋದು ಬೇಕು. ಗಿಡನ ಎಲ್ಲಿ ನೆಡಬೇಕು? ಈಗ ನಮಗೆ ಮುಖ್ಯವಾದಂಥ ಪ್ರಶ್ನೆ, ಗಿಡ ಎಲ್ಲಿ ನೆಡಬೇಕು, ಯಾವ ಥರದ ಗಿಡ ನೆಡಬೇಕು?